ರಾಜ್ಯದಲ್ಲಿ 32 ವರ್ಷದ ಯುವಕನ ಮೇಲೆ ಇಬ್ಬರು ಬೈಕ್ ಮೇಲೆ ಬಂದ ಅನ್ನೋನ್ ಪರ್ಸನ್ಸ್ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ಆ ವ್ಯಕ್ತಿ ಯಾರಿಗೆ ಹಲ್ಲೆ ಆಗಿರ್ತದೆ ಅವರು ಸರಿಸುಮಾರು 10-10ವರೆಗೆ ವಾಪಸ್ ಅವ್ರ ಮನೆಗೆ ಹೋಗುವ ದಾರಿಯಲ್ಲಿದ್ದಾಗ KR ರಸ್ತೆಯಲ್ಲಿ ಈ ಘಟನೆ ನಡೆದಿರುತ್ತದೆ. ತನಿಖೆ ಒಂದು 307 IPCನಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆ ಕಾರ್ಯದಲ್ಲಿ ನಮ್ಮ ಪಂಚಕರಿ ತಂಡದವರು ಕಾರ್ಯನಿರತರಾಗಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಪ್ರಕರಣ ಭೇದಿಸುವುದರಲ್ಲಿ ನಾವು ಪ್ರಯತ್ನ ಮಾಡಿ ಬೆಳಕಿದ್ದಾರೆ. ಏನು ವಿಚಾರಕ್ಕೆ ಹಲ್ಲೆ ಆಗಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಕಾರಣ ನಮೂದಿಸಿಲ್ಲ. ಯಾರೋ ಅಪರಿಚಿತರು ಹಲ್ಲೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ನೀಡುತ್ತಾರೆ. ಹಿನ್ನೆಲೆ ಏನು ಅಂತ ಹೇಳಿ ಸರ್, ಸೆಲೆಬ್ರಿಟಿಗೆ ಜಿಮ್ಮರ್ ಟ್ರೈನ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳೋದು ಯಾವ ಹಿನ್ನೆಲೆ ಏನು ಅಂತ ಹೇಳಿ ಸರ್? ಅವರು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ ಮತ್ತು ಕೆಲವರು ಇನ್ನೊಬ್ಬರು ಮನೆಯಲ್ಲೂ ಕೆಲಸ ಮಾಡ್ತಿದ್ರು. ಕಾರಣ ಎದಕ್ಕೆ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ಆರೋಪಿತರು ಸಿಕ್ಕಾಗ ಮತ್ತು ನೊಂದ ವ್ಯಕ್ತಿನೂ ಚೇತರಿಸ್ಕೊಂಡು ನಮಗೆ ತಿಳಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚು ಬೆಳಕಿಗೆ ಬರ್ತದೆ. ಈ ಪ್ರಕರಣ ಭೇದಿಸೋದಕ್ಕೆ ಮಾತ್ರ ಈಗ ಬಾಕಿ ಉಳಿದಿದೆ. ಭೇದಿಸಿದಾಗ ಯಾವ ಕಾರಣಕ್ಕೆ ಏನಾಯಿತು ಯಾಕಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.